ಕೋಲಾರ ಜಿಲ್ಲೆ ಮುಳಬಾಗಿಲು ತಾಲೂಕಿನ ಅತಿ ಪುರಾತನ ದೇವಸ್ಥಾನ ವಿಠಲ ನಾರಾಯಣ ಸ್ವಾಮಿ ದೇವಸ್ಥಾನ. ವೈಕುಂಠ ಏಕಾದಶಿ ಪೂಜೆಗೆ ಆಗಮಿಸಿದ ಮುಳಬಾಗಿಲು ಶಾಸಕರಾದ ಸಮೃದ್ಧಿ ಮಂಜುನಾಥ್ ಅವರು ಹಾಗೂ ಕನ್ನಡಪರ ಒಕ್ಕೂಟ ಕೆ ಶಂಕರ್ ಅವರು, ಡಾಕ್ಟರ್ ದೊಡ್ಡಗೌಡರು, ಸುಭಾಷ್ ಚಂದ್ರಗೌಡರು, ರಘುಪತಿ ರೆಡ್ಡಿ, ಗೊಲ್ಲಳ್ಳಿ ಜಗದೀಶ್ ಅವರು, ಎಂ ಅಮರನಾಥ್, ಹಸಿರು ಸೇನೆ, ನಂದಕುಮಾರ್, ರಕ್ಷಣಾ ವೇದಿಕೆ, ಹರೀಶ್ ಗೌಡರು ಹಾಗೆ ಇತರರು ಹಾಜರಾಗಿದ್ದರು. ಎಲ್ಲರೂ ಕೂಡ ಸ್ವಾಮಿಯ ದರ್ಶನವನ್ನು ಪಡೆದು ಆಶೀರ್ವಾದ ಪಡೆಯುವ ಮೂಲಕ ಸಮಸ್ತ ನಾಡಿನ ಜನತೆಗೆ ವೈಕುಂಠ ಏಕಾದಶಿಯ ಶುಭಾಶಯಗಳನ್ನು ತಿಳಿಸಿ ದೇವರ ಕೃಪೆಗೆ ಪಾತ್ರರಾಗಲಿ ಅಂತ ಹೇಳಿ ಹಾರೈಸಿದ್ದಾರೆ. माधवाय नमः, गोविंदाय नमः, विष्णवे नमः, मधुसूदनाय नमः, त्रिविक्रमाय नमः, वामनाय नमः, श्रीरामाय नमः, रामभद्राय नमः, रामचंद्राय नमः, शाश्वताय नमः, राजीवलोचनाय नमः, श्रीमदे नमः, राजेन्द्राय नमः, रघुवंशवाय मंगलमीराजनदीपं सुन्दरजयामि. राघवयो विवाह समये देयाति तन्मंगलम् शतमानं सावधान शुभमुहूर्तो सावधान श्रीलक्ष्मी नारायण ध्यान सावधान शतमानं भवति शतायुः पुरुषः शतेन्द्रिय आयुष्येवेन्द्रिये प्रतिष्ठति राजाय प्रसज्ञ सायिने नमो वयं वैकुण्ठे श्रवणाय कुर्महे समे कामाय वक्यम्. ओम वनमाले गदे जंगे जंगे जक्रे दंतगे श्रीमन्नारायण विष्णु वासुदेव अभिरक्षसो जगद्गुरुसिद्धनामदारयामि. पुण्य वैकुंठ ಏಕಾದಶಿಯ ವಿಶೇಷವಾಗಿ ಇವತ್ತು ವಿಶೇಷವಾಗಿರ್ತಕ್ಕಂಥ ದಿನ. ಬೆಳಗ್ಗೆ ವಿಠಲನಾರಾಯಣ ಸ್ವಾಮಿ ದೇವಸ್ಥಾನ ವಿಶೇಷ ಪೂಜೆ ಮುಗಿಸ್ಕೊಂಡು ಗೋವಿಂದರಾಜ ಸ್ವಾಮಿ ದೇವಸ್ಥಾನ ಮುಗಿಸ್ಕೊಂಡು
ತಾಯಿ ಮಾರಮ್ಮನ ಆಶೀರ್ವಾದ ಪಡಲಿಕ್ಕೆ ಏನು ಹತ್ಕುಂಡಿ ಗ್ರಾಮಸ್ಥರೆಲ್ಲ ನನ್ನ ಬರಮಾಡ್ಕೊಂಡಿದ್ದೀರಾ. ಬೆಳಗ್ಗೆನೆ ತಾಯಿ ದರ್ಶನ ತುಂಬ ವಿಶೇಷವಾದ ದರ್ಶನ ಇದು. ಏನನ್ನ ಅಷ್ಟೇ ದೇವಸ್ಥಾನದ ಎಲ್ಲ ನನ್ನ ಗ್ರಾಮಸ್ಥರು ಕೂಡ ವಿಶೇಷವಾಗಿ ಇವತ್ತು ತಾಯಿ ಪ್ರತಿಷ್ಠಾಪನೆ ಮಾಡ್ತಿದ್ದೀರಿ. ಎಲ್ರಿಗೂ ಒಳ್ಳೇದಾಗಲಿ. ಆ ತಾಯಿ ಆದಷ್ಟು ಬೇಗ ನಮ್ಮ ಎಲ್ರಿಗೂ ಮಳೆ ಬೆಳೆ ಕೊಟ್ಟು ನನ್ನ ಅಸಲಿ ಹತ್ತಿಕೊಂಡು ಎಲ್ಲ ಗ್ರಾಮಸ್ಥರ ಒಂದು ಮನದಲ್ಲೂ ಕೂಡ ಮನಗಳಲ್ಲೂ ಕೂಡ ಆ ತಾಯಿ ನಡೆಸಲಿ ಅಂತ ಹೇಳ್ತಾ ಇವತ್ತು ನಮಗೆ ಕರೆದು ನಮಗೆ ತಾಯಿ ದರ್ಶನ ಪಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಎಲ್ಲ ನನ್ನ ಅಕ್ಕಂಗರು ಅಣ್ಣ ತಮ್ಮಂದರು ಎಲ್ಲ ದೊಡ್ಡವರು ಕೂಡ ನಮಸ್ಕರಿಸುತ್ತಾ, ಈಗಾಗಲೇ ದೇವಸ್ಥಾನ ಸ್ಟಾರ್ಟಿಂಗಲ್ಲಿ ಒಂದು ಮಾತು ಕೊಟ್ಟಿದ್ದೆ, ದೇವಸ್ಥಾನಕ್ಕೆ ಏನಾದರೂ ಹಣ ಸಹಾಯ ಮಾಡ್ತೀನಿ ಅಂತ. ನೋಡಿ ತಾಯಿ ಇವತ್ತು ನನ್ನ ಕರ್ಕೊಂಡು ಇವತ್ತು ಪ್ರತಿಷ್ಠಾಪನೆ ಮಾಡ್ತಾ ಇದ್ದೀನಿ. ಪ್ರತಿಷ್ಠಾಪನೆ ಮಾಡ್ತಾ ಇದ್ದೀನಿ. ಬ್ಯಾಲೆನ್ಸ್ ಇದೆ ಬಾ ಅಂತ ಕರ್ಕೊಂಡು ಇವತ್ತು ಆ ತಾಯಿಗೆ ನಾನು ಇವತ್ತು ಏನು ಋಣ ಇದ್ದೀನಿ ಆ ಋಣ ಇವತ್ತು ಕೊಟ್ಟೋಗ್ಲಿಕ್ಕೆ ಬಂದಿದ್ದೀನಿ. ದಯವಿಟ್ಟು ಎಲ್ಲ ಗ್ರಾಮಸ್ಥರು ಕೂಡ ಇದನ್ನು ಸ್ವೀಕಾರ ಮಾಡ್ಬೇಕಂತ ಕೇಳ್ಬೋದು.